ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪರಪ್ಪನ ಅಗ್ರಹಾರ ಜೈಲು ಸೇರಿರುವ ನಟ ದರ್ಶನ್ ಅಭಿನಯದ ಡೆವಿಲ್ ಸಿನಿಮಾ ಬಿಡುಗಡೆಗೆ ಕೌಂಟ್ ಡೌನ್ ಶುರುವಾಗಿದೆ. ಅನೇಕ ಗ್ರಾಮ ದೇವತೆಗೆ ವಿಶೇಷ ಪೂಜೆ ಸಲ್ಲಿಸೋದಕ್ಕೆ ತಯಾರಿ ಆಗ್ತಾ ಇದೆ. ಸಿದ್ದೇಶ್ವರ ಥಿಯೇಟರ್ನಲ್ಲಿ ಭಾರೀ ಪೂಜೆಗೆ ತಯಾರಿಯನ್ನ ಮಾಡಿಕೊಳ್ಳಲಾಗಿದೆ. ಒಂದು ಕೊಲೆ ಪ್ರಕರಣ, ಪಾಪ ಮನುಷ್ಯ ಒಂದ್ಸತಿ ಬೇಲ್ ತಗೊಂಡು ಹೊರಗೆ ಬಂದ್ರು, ಮತ್ತೆ ಆ ವಿಚಾರದಲ್ಲಿ ಮತ್ತೆ ಒಳಗೋಗಿದ್ದಾರೆ. ಈಗ ಅವರ ಅಭಿನಯದ ಸಿನಿಮಾ ರಿಲೀಸ್ ಆಗೋದಕ್ಕೂ ಕೂಡ ಕೌಂಟ್ ಡೌನ್ ಶುರುವಾಗಿದೆ. ಸಿದ್ದೇಶ್ವರ ಥಿಯೇಟರ್ನಲ್ಲೂ ಕೂಡ ಭಾರೀ ಪೂಜೆಗೆ ಎಲ್ಲ ತರಹದ ಸಿದ್ಧತೆಗಳಾಗ್ತಾ ಇದೆ. ಡಿಸೆಂಬರ್ 11ನೇ ತಾರೀಕು ಅಧಿಕೃತವಾಗಿ ಬಿಡುಗಡೆಗೆ ಅವಕಾಶವನ್ನು ಮಾಡಿಕೊಡಲಾಗಿದೆ. ಡಿಸೆಂಬರ್ 11ಕ್ಕೆ ಸಿನಿಮಾ ಬಿಡುಗಡೆಗೆ ಮೆಗಾ ಪ್ಲಾನ್ ಅನ್ನು ಮಾಡಿಕೊಳ್ಳಲಾಗಿರುವಂತಹದ್ದು. ವಿತರಕರು, ಡಿಸ್ಟ್ರಿಬ್ಯೂಟರ್ಗಳು ಮುಂದೆ ಬರುತ್ತಿಲ್ಲ ಎಂಬ ವದಂತಿ ಸುಳ್ಳು. 30 ಕೋಟಿಗೆ ಸಿನಿಮಾ ಯಾರು ತಗೋತಾರೆ? ಸಿನಿಮಾವನ್ನ ಥಿಯೇಟರ್ಗಳಿಗೆ ಬಿಡಬೇಕು ಅಂದರೆ ವಿತರಕರು ಬೇಕು. ವಿತರಕರು 30 ಕೋಟಿ ಸಿನಿಮಾಗೆ ಬಂಡವಾಳ ಹಾಕಿ ತಗೊಂಡು ವಿತರಣೆ ಮಾಡುವಾಗ ಜನ ಬರದೇ ಇದ್ರೆ ಹಾಕಿರೋ 30 ಕೋಟಿ ಗೋವಿಂದ ಆಗುತ್ತೆ. ಹಾಗಾಗಿ ವಿತರಕರೇ ಬರ್ತಿಲ್ಲ ಅನ್ನುವಂಥ ಒಂದು ಆರೋಪ ಇತ್ತು, ಅದನ್ನು ಸುಳ್ಳು ಎಂದು ಹೇಳಲಾಗ್ತಿದೆ. ವಿತರಕರು ಡೆವಿಲ್ ಸಿನಿಮಾವನ್ನು ತೆಗೆದುಕೊಳ್ಳೋದಕ್ಕೆ ನಾ ಮುಂದು ಅಂತಿದ್ದಾರೆ. ಅನೇಕ ಗ್ರಾಮ ದೇವತೆಗೂ ಕೂಡ ವಿಶೇಷ ಪೂಜೆಯನ್ನು ಅಭಿಮಾನಿಗಳಿಂದ ಸಲ್ಲಿಕೆ ಆಗ್ತಾ ಇದೆ. ಸಿದ್ದೇಶ್ವರ ಥಿಯೇಟರ್ನಲ್ಲಂತೂ ಭಾರೀ ಪೂಜೆಗೆ ತಯಾರಿಯನ್ನು ಮಾಡಿಕೊಳ್ಳಲಾಗಿದೆ. ಇನ್ನು ದರ್ಶನ್ ರವರ ಬಹುದೊಡ್ಡ ಪೋಸ್ಟರ್ಗಳನ್ನು ಇಟ್ಕೊಂಡು ಅಲ್ಲಿ ಅಭಿಷೇಕ ಮಾಡೋದಕ್ಕೂ ಕೂಡ ಈಗ ಒಬ್ಬೊಬ್ಬ ಹೀರೋಗೂ ಕೂಡ ಆತನದ್ದೇ ಆದಂಥ ಅಭಿಮಾನಿಗಳ ಬಳಗ ಇರುತ್ತೆ. ಸೊ ಹಾಗಾಗಿ ಆಯಾಯ ಹೀರೋಗಳ ಅಭಿಮಾನಿಗಳ ಆಸೆಯಂತೆ ಅವರವರ ಸ್ಟೈಲ್ನಲ್ಲಿ ಅವರು ಆಚರಣೆಯನ್ನು ಮಾಡ್ತಾರೆ. ಇನ್ನು ಕೆಲವರು ಹಾಲಿನ ಅಭಿಷೇಕ, ತುಪ್ಪದ ಅಭಿಷೇಕ, ಇನ್ನೂ ಕೆಲವರು ದೇವರ ಪೂಜೆ, ಇನ್ನೂ ಕೆಲವರು ಒಂದು ತರಹದ ಸಂಭ್ರಮ ವಿಜೃಂಭಣೆಯಿಂದೆಲ್ಲ ಮಾಡ್ತಾರೆ. ಹಾಗೇನೆ ಡೆವಿಲ್ ಸಿನಿಮಾದ ರಿಲೀಸ್ಗೂ ಕೂಡ ಕೌಂಟ್ ಡೌನ್ ಶುರುವಾಗಿದೆ. ಡಿಸೆಂಬರ್ ತಿಂಗಳಲ್ಲಿ 13 ಅಂತ ಹೇಳಿ ಆರಂಭದಿಂದ ಹೇಳಲಾಗ್ತಾ ಇತ್ತು. ಅದಾದ ನಂತರ 12 ಅಂತ ಆಯ್ತು, ಈಗ 11 ಅಂತ ಆಗಿದೆ. ಇನ್ನು ನಾಳೆ ದಿನ ಮತ್ತೆ ದಿನಾಂಕ ಚೇಂಜ್ ಆಗುತ್ತೋ ಗೊತ್ತಿಲ್ಲ. ಒಟ್ಟಾರೆ ಡೆವಿಲ್ ಸಿನಿಮಾಗಾಗಿ ಕಾದು ಕೂತಿರುವ, ಚಾತಕ ಪಕ್ಷಿಯಂತೆ ಕಾದು ಕೂತಿರುವ ಅಭಿಮಾನಿಗಳು ಯಾವಾಗ ಅಣ್ಣ ಬರ್ತಾನೆ, ಯಾವಾಗ ಸ್ಕ್ರೀನ್ನಲ್ಲಿ ಅಣ್ಣ ಕಾಣಿಸ್ಕೊತಾನೆ, ಬಾಸು ಅದು ಇದು ಅಂತ ಹೇಳಿ ಅವರವರ ಭಾಷೆಯಲ್ಲೇ ಅವರವರ ಭಾವನೆಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಾದರೆ ಸಿನಿಮಾ ರಿಲೀಸ್ಗೂ ಮುನ್ನ ಅನೇಕ ಥಿಯೇಟರ್ಗಳಲ್ಲಿ ಕೂಗಾಟ, ಕಿರುಚಾಟ, ಶಿಳ್ಳೆ, ಚಪ್ಪಾಳೆ ಅದು ನಡೆಯುವುದಕ್ಕೂ ಮುನ್ನ ಅಭಿಷೇಕಗಳು, ದೇವರ ಪೂಜೆಗಳು, ಪ್ರಾರ್ಥನೆಗಳಿಗೂ ಕೂಡ ಅಭಿಮಾನಿಗಳು ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಇನ್ನು ಸಿದ್ದೇಶ್ವರ ಥಿಯೇಟ್ರು, ಆ ಥಿಯೇಟರ್ನಲ್ಲೂ ಕೂಡ ಈಗಲಿಂದಲೇ ಸಿದ್ಧತೆಗಳಾಗ್ತಾ ಇದೆ ಅಂತೆ. ಅಂದರೆ ಕಾರಣ ಥಿಯೇಟರ್ನಲ್ಲಿ ಹೆಚ್ಚು ದರ್ಶನ್ ಸಿನಿಮಾಗಳೇ ಬಿಡುಗಡೆ ಆಗೋದು. ಹಾಗಾಗಿ ಈ ಬಾರಿ ಡೆವಿಲ್ ಸಿನಿಮಾ ಬರಬೇಕಾದ್ರೆ ಸ್ವಲ್ಪ ವಿಶೇಷವಾಗಿ ವಿಜೃಂಭಣೆಯಿಂದಾಗಿ ನಾವು ಅದನ್ನು ಸ್ವಾಗತ ಮಾಡೋಣ ಅಂತ ಹೇಳಿ ಸಿದ್ದೇಶ್ವರ ಥಿಯೇಟರ್ ಆಡಳಿತ ಮಂಡಳಿ ಜೊತೆಗೆ ಫ್ಯಾನ್ಸ್ಗಳು ಕೂಡ ಎಲ್ಲರೂ ಸೇರಿಕೊಂಡು ಹಬ್ಬದ ವಾತಾವರಣದಂತೆ ಸಂಭ್ರಮ ಪಡುತ್ತಿದ್ದಾರೆ. ಡೆವಿಲ್ ಸಿನಿಮಾ ರಿಲೀಸ್ಗೂ ಮುನ್ನವೇ ಎಲ್ಲ ತರಹದ ಪೂಜೆಗೆ ಸಿದ್ಧತೆಯಾಗಿದೆ. ಇನ್ನು ರಿಲೀಸ್ ಆದಮೇಲೆ ಇನ್ನು ಹೆಂಗಿರಬೇಡ ತೂಫಾನು, ಅಭಿಮಾನಿಗಳು ಕಾದು ಕೂತಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.